ಕಾಂತ, ಇವಾಗಲಾದರೂ ನೀನು ಸ್ವಲ್ಪ ಬದಲಾಗು. ನೀನು ಮಾಡ್ತಾರೋ ಪಾಪ ಕಾರ್ಯ ಎಲ್ಲ ನನ್ನ ಮಕ್ಕಳು ತಿಂತಾ ಇದೆ. ನನ್ನ 3 ಜನ ಗಂಡು ಮಕ್ಳಿಗೂ ಕುಂತ್ಕೊಳಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ಮಾತಾಡೋಕ್ಕೆ ಬರಲ್ಲ. ಎಲ್ರಿಗೂ ಒಂದೊಂದು ಕಾಯಿಲೆ. ಯಾವಾಗಾದರೂ ನೀನು ಸರಿ ಹೋಗ್ತೀಯಾ? ಇವಾಗಲಾದರೂ ಇದನ್ನ ಬಿಡ್ತೀಯಾ ಬಿಡಲ್ವಾ? ಓಹೋಹೋ, ನೀವೇನು ಭಾರಿ ಪುಣ್ಯ ಕೆಲಸ ಮಾಡಿದ್ದೀರಾ. ಹೌದು, ನೀವೆಲ್ಲ ಒಳ್ಳೆ ಕೆಲಸ ತಾನೇ ಮಾಡಿದ್ದೀರಾ. ಹಂಗಾದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಪುಣ್ಯ ಬರಬೇಕಿತ್ತಲ್ಲ, ಯಾಕೆ ಬಂದಿಲ್ಲ ಹೇಳಿ? ಪಾಪ ಪುಣ್ಯ ಎಲ್ಲ ನಮ್ಮಿಂದ ಬರಲಾರಿ, ಅವರೇ ಪಡ್ಕೊ ಬಂದಿರಬೇಕು, ಆಯ್ತಾ? ಸಾಕು ನಿಲ್ಸೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ನನ್ನ ಪಾಪ ಪುಣ್ಯದ ಬಗ್ಗೆ ಮಾತಾಡ್ತಿದ್ಯಾ? ನಾನು ಮಾಡಿರೋ ಸ್ವಲ್ಪ ಪುಣ್ಯನೇ ಇವಾಗ ಇನ್ನೂ ನೀನು ಸ್ವಲ್ಪ ಆದರೂ ಓಡಾಡ್ಕೊಂಡಿರೋದು, ಅದನ್ನು ಮರಿಬೇಡ. ಅಯ್ಯಯ್ಯೋ, ಏನು ಹೇಳ್ತೀರಾ? ನೀವು ಮಾಡಿರೋ ಪುಣ್ಯನ ನನ್ನ ತಲೆ ಮೇಲೆ ಕೆಳಗಡೆ ಹಿಡಿತಾನೇ ಇಲ್ಲ, ಓದ್ಕೊಂಡೇ ತಿರ್ಗಾಡ್ತಿದ್ದೀನಿ. ಕಂಡಿದ್ದೀನಿ, ಹೋಗ್ರಿ. ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಇವತ್ತಲ್ಲ ನಾಳೆ ಅನ್ಬೋಗ್ಸ್ತೀಯ. ಸುಮಾ, ಸುಮಾ, ಬಂದೆ ಅಮ್ಮ. ಸುಮಾ, ಒಳಗಡೆ ಏನೇ ಮಾಡ್ತಾ ಇದ್ದೆ? ಅಮ್ಮ, ಏನು ಗೊತ್ತಾ, ಸರೋಜ ಚಿಕ್ಕಮ್ಮ ಅವ್ರ ಮಕ್ಕಳಿಗೆ ಗೋಧಿ ತುಪ್ಪ ಏನೇನೋ ಹಾಕಿ ಗಮ್ಮಂತ ಏನೋ ಸ್ವೀಟ್ ಮಾಡ್ತಾಯಿದ್ರು. ಹೌದಾ? ಸ್ವೀಟ್ ಮಾಡ್ತಾ ಇದ್ಲಾ? ನೀನು ಕೊಟ್ಟಿಲ್ವ ಹಂಗಂದ್ರೆ? ನೋಡ್ದ ಎಷ್ಟಿರ್ಬೇಕು ಅವಳಿಗೆ? ಕಾಂತಕ್ಕ, ಬಾ ಸರೋಜ, ಏನು ಹಿಡ್ಕೊಬಂದಿದೆ ಕೈಯಲ್ಲಿ? ಏನದು ಗಮ್ಮಂತೈತೆ? ಗೋಧಿ ಮುದ್ದೆ ಮಾಡಿದ್ದೆ ಅಕ್ಕ, ಹಂಗೆ ಮಕ್ಳಿಗೂ ಸುಮಂಗೂ ಕೊಡೋಣ ಅಂತ ಬಂದೆ. ಹಾಯ್, ಗೋಧಿ ಮುದ್ದೆ ಕೊಡು ಚಿಕ್ಕಮ್ಮ. ಸರೋಜ, ನಿನ್ನ ಗಂಡ ಬಂದಿದ್ದ? ನಿನಗೇನು ಹುಷಾರಿಲ್ಲ ಅಂತಿದ್ದ, ಯಾಕೆ, ಏನಾಯ್ತು? ಹೌದಕ್ಕ, ಈ ನಡುವೆ ಯಾಕೋ ಮೈಯಲ್ಲಿ ಹುಷಾರೇ ಇರಲ್ಲ. ಯಾವಾಗಲೂ ಸುಸ್ತು, ಮೈಕೈ ನೋವು, ತಲೆನೋವು ಏನಾದರೂ ಒಂದಿರುತ್ತೆ. ಆಗಲೇಬೇಕು ತಾನೇ, ಆಗಬೇಕು ಅಂತ ತಾನೇ ನಾನೆಲ್ಲ ಮಾಡಿರೋದು. ಇಷ್ಟೇ ಏನು, ನೀನಿನ್ನೂ ಎಷ್ಟು ಅನುಭವಿಸ್ತಾ ನೋಡ್ತಾ ಇರು. ನೀನೇ ಅಲ್ಲ, ನಿನ್ನ ಗಂಡ ಮಕ್ಕಳು ಅನುಭವಿಸಂಗೆ ನಾನು ಮಾಡಿದ್ದೀನಿ. ಅಯ್ಯೋ, ಹೌದಾ ಸರೋಜ? ಹಂಗಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊ. ಇವಾಗ ಬರ್ತಾ ಇರೋ ಕಾಯಿಲೆ ತುಂಬ ಕೆಟ್ಟದಾಗೈತೆ. ಸರಿ ಅಕ್ಕ, ನನ್ನ ಮನೆಗೆ ಹೋಗ್ತೀನಿ. ಏ ಗೌರಿ, ಯಾವಾಗಲೂ ಹೂ ಸುತ್ಕೊಂಡೇ ಇರ್ತೀಯಲ್ಲ, ಮನೆಯಲ್ಲೇ ಇದ್ದು ಎಲ್ಲ ಕೆಲಸ ಕಲಿಬೇಕು ಅಂತ ಏನು ಇಲ್ವ ತಲೆನಲ್ಲಿ? ಹೋಗಮ್ಮ, ಮನೆ ಕೆಲಸನ? ಮನೆ ಕೆಲಸ ನಾನೇ ಕಲೀಲಿ? ಇದಾಳಲ್ಲ ಅಕ್ಕ, ಅವಳೇ ಎಲ್ಲ ಮಾಡ್ತಾವಳಲ್ಲ, ಮತ್ತು ನಾನು ಬೇರೆ ಮಾಡಬೇಕಾ ನಿನಗೆ? ಅವಳು ಕೆಲಸ ಎಲ್ಲ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಥರ ನೀನು ಕೆಲಸ ಮಾಡು ಅಂತ ಹೇಳ್ತಾ ಇರೋದು ನಾನು ನಿನಗೆ. ಅರ್ಥ ಆಗ್ತಾಯ್ತಾ? ಅಮ್ಮ, ನಾನು ಅವಳು ನಿನಗೇನು ಕೆಲಸ ಆದರೆ ಆಯ್ತು ತಾನೆ? ಕೆಲಸ ಆಗ್ತಾಯ್ತಲ್ಲ, ಬೇಡಮ್ಮ. ನನಗೆ ಯಾವಾಗಲೂ ಕೆಲಸ ಮಾಡು ಮಾಡು ಅಂತ ಹೇಳ್ತಾ ಇದ್ದು ಬೇಡಮ್ಮ. ಗೌರಿ, ನಾನು ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ. ಅವಳು ಅಪ್ಪಂಗೆ ತುಂಬ ಮುದ್ದಿನ ಮಗಳಾಗಿದ್ದಾಳೆ. ಏನಕ್ಕೆ ಹೇಳು? ಅವಳೊಬ್ಳೇನು ಅಪ್ಪನ ಮುದ್ದಿನ ಮಗಳಲ್ಲ, ನಾನು ಅಪ್ಪನ ಮುದ್ದೆ. ನನ್ನನ್ನು ಅಪ್ಪ ತುಂಬ ಮುದ್ದು ಮಾಡ್ತಾರೆ. ನೀನು ಏನೇನೋ ಹೇಳ್ಬೇಡಮ್ಮ ನನಗೆ. ಅಮ್ಮ, ಏನು ಹೇಳು ಹೇಳ್ಬೇಡ ನೀನು. ಹೌದು, ಏನು ಕೆಲಸ ನಿನಗೆ ಯಾವಾಗ್ಲೂ? ಹಾಂ, ಏನು ನಡೆಸ್ತಿದ್ಯಾ? ಇಲ್ಲ, ಇವಳನ್ನು ಹೀಗೆ ಬಿಟ್ಟರೆ ಆಗಲ್ಲ. ಆ ಗಂಗನ ಥರನೇ ಯಾವುದ್ರಲ್ಲೂ ಕಡಿಮೆ ಇರಬಾರ್ದು ನನ್ನ ಮಗಳು. ಇವಳಿಗೆ ಸತ್ಯ ಏನು ಅಂತ ಆದಷ್ಟು ಬೇಗ ಹೇಳಬೇಕು. ಅಮ್ಮವ್ರೆ, ಯಜಮಾನ್ರು ಹೇಳ್ದಂಗೆ ಲೋಡೆಲ್ಲ 2 ಲಾರಿಗೂ ತುಂಬಿಸಿದ್ದೀನಿ ಅಮ್ಮವ್ರೆ. ಮತ್ತೇನಾದರೂ ಕೆಲಸ ಇತ್ತಾ? ಅಂದರೆ ಮನೇಲಿ ಮಾಡೋ ಕೆಲಸ ಏನಾದಿದ್ರೆ ಹೇಳಿ, ಹೊಲ್ದತ್ರ ಎಲ್ಲ ಮುಗಿಸ್ಕೊ ಬಂದಿದ್ದೀನಿ ಅಮ್ಮವ್ರೆ. ಹಾಂ, ಹೌದಾ? ಸರಿ, ಇಬ್ಬರು ಹೆಣ್ಣಾಳು ಬೇಕಾಗಿತ್ತು. ಅಂದರೆ ಸ್ವಲ್ಪ ರಾಗಿ ಎಲ್ಲ ಕ್ಲೀನ್ ಮಾಡೋದಿತ್ತು. ಒಂದು 2 ಹೆಣ್ಣು ಮಕ್ಕಳನ್ನ ಕರ್ಕೊಬರ್ತೀಯಾ? ಕ್ಲೀನ್ ಮಾಡಿಸ್ಕೊಟ್ಬಿಟ್ಟು ಅದು ನನಗೆ ಮೂಟೆಗಳು ತುಂಬಿಸಿ ಎತ್ತಿಕ್ಬಿಡು. ಆಮೇಲೆ ಇನ್ನೇನೈತೆ? ಸದ್ಯಕ್ಕೆ ಇಷ್ಟು ಮಾಡಿಸು, ಆಮೇಲೆ ಏನೇ ಇದ್ದರೆ ಹೇಳ್ತೀನಿ ನಾನು. ಆಯಿತು ಅಮ್ಮವ್ರೆ.